ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಅಮೃತ ಸ್ಮೈಲ್ ಯೂಟ್ಯೂಬ್ ಚಾನಲ್. ಅದೇನಾಯ್ತು ಕಾಣೆ ನಾನು ಎದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿಮ್ಮ ಮಂದಿ. ಗೈಸ್, ನಾನು ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಕ್ಷ ಮಲಗಿದ್ದಾಳೆ, ಇನ್ನೂ ಟೈಮ್ ಬಂದು 6:45. ಸೊ ಎಲ್ಲರೂ ಮಲಗಿದ್ದಾರೆ ಆಲ್ಮೋಸ್ಟು. ಸೊ ಈ ಕಡೆ ನೆನ್ನೆ ಪೂಜೆ ಮಾಡಿದ್ದೆ ಅದು, ಆ್ಯಂಡ್ ಅದಾದಮೇಲೆ ಈ ಕಡೆ ಬಂದರೆ ಆಕಾಶ್ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ. ಸೊ ಅದಾದಮೇಲೆ ನಾನು ಅಡುಗೆ ಮನೆಗೆ ಬಂದೆ. ಇಲ್ಲಿ ನೋಡಿ, ಸೇಮ್ ಅವತ್ತು ಥರ ಇಡ್ಲಿಗೆ ಹಾಕಿದ್ದೆ ಇವತ್ತು. ಸೊ ನೆಕ್ಸ್ಟ್ ಇಡ್ಲಿ ಮಾಡಬೇಕು. ಗುಡ್ ಮಾರ್ನಿಂಗ್. ಇಲ್ಲಿ ನಾನೀಗ ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಸದ್ಯಕ್ಕೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಪಾತ್ರೆಯಲ್ಲೆಲ್ಲನೂ ಹಾಕಿಡ್ತಾ ಇದ್ದೀನಿ. ಈ ಕಡೆ ಬೇಳೆ ಸಾಂಬಾರು ರೆಡಿಯಾಗಿದೆ, ಇಡ್ಲಿಗೆ ಇಟ್ಟಾಯಿತು. ಅದಾದಮೇಲೆ ದೋಸೆ ಒಂದೆರಡು ಮಾಡೋಣ, ಹೇಗೆ ಬರುತ್ತೆ ನೋಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ದೋಸೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು. ಇಡ್ಲಿ ಸಾಂಬಾರು, ದೋಸೆ, ಚಟ್ನಿ. ಹೀಗೆ ಗೈಸ್, ಲಕ್ಷ ಒಂದೊಂದ್ಸಲ ತುಂಬ ಹಚ್ಕೊಂಡ್ಬಿಡ್ತಾಳೆ ಆ್ಯಂಡ್ ತುಂಬ ಪ್ರೀತಿ ತೋರಿಸ್ತಾಳೆ. ಇವತ್ತು ಈಗ ಸದ್ಯಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ, ಕವರ್ ತಗೊಂಡು ನಮ್ಮ ಗಾರ್ಡನಿಗೆ ಬಂದಿದ್ದೀವಿ. ತೋರಿಸ್ಲಾ ಬೇಬಿ? ಶಿವ, ಎಸ್, ಲುಕ್ ಎಟ್ ಯುವರ್ ಗೈಸ್. ಬಿಸಿಲು ಇವಾಗ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ. ಆ್ಯಂಡ್ ನೀವೇನು ಮಾಡ್ತಾಯಿದ್ದೀರಾ? ಪುದೀನ ನಮ್ಮ ಗಾರ್ಡನಲ್ಲಿ ಪುದೀನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವಾಗ. ಏನು ಬೇಬಿ? ಈ ಕಡೆ ತೋರಿಸೋ ಒಂದು, ಅಲ್ಲ ಮೇಲೆ ಹಿಂಗೆ ಇಟ್ಕೊಂಡು ತೋರಿಸು. ಸೊ ಇಲ್ಲಿ ಪುದೀನ, ಅಲ್ಲಿ ಕರಿಬೇವಿತ್ತು ಹೊಟ್ಟೋಯ್ತದು. ಇಲ್ಲಿ ನೋಡಿ, ಇಲ್ಲಿ ಇದು ಪಾಲಕ್ಕು, ನಮ್ಮ ಮಮ್ಮಿ ಹಾಕಿರೋದು ಪಾಲಕ್ಕು. ಇಲ್ಲಿ ಪುದೀನ ಇಷ್ಟಿದೆ. ಆ್ಯಂಡ್ ಇದು ಏನು ಬೇಬಿ? ಇದು ಸೆಪೆಕಾಯ. ಇದು ಸೆಪೆಕಾಯ್ದು. ಸೊ ಅದಾದಮೇಲೆ ಇಲ್ಲಿ ದಾಸವಾಳದಿದೆ, ತೋರಿಸ್ತೀನಿ ನೋಡಿ. ಇದ್ರಲ್ಲಿ ಆಲ್ರೆಡಿ ಬೇಬಿ ಹೂವು ಬಿಟ್ಟಿತ್ತಲ್ಲ, ಆಲ್ರೆಡಿ ದೇವ್ರಿಗೆ ಇಟ್ಟಿದ್ವಿ. ಇದರಲ್ಲೊಂದು, ಈ ಕಡೆದು ಒಂದು ಇದು ದಾಸವಾಳದ್ದು. ಅದಾದಮೇಲೆ ಇಲ್ಲಿರೋದು ಇದು ನಿಂಬೆಹಣ್ಣದು. ಸೊ ಇದೇನು ಇನ್ನೂ ಬರ್ತಾ ಇಲ್ಲ, ನೋಡೋಣ ಬನ್ನಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕು ನಿಮಗೆ, ಈಗ ಸದ್ಯಕ್ಕೆ ನಾನು ಪುದೀನ ಏನಕ್ಕೆ ಕಿತ್ಕೋತಾ ಇದ್ದೀನಿ ಅಂತ ಅಂದರೆ, ಕವರ್ಗೆ ಹಾಕ್ಬೋದು. ಹಾಂ ಮೇಬಿ ನಾನೇನಕ್ಕೆ ಪುದೀನ ಇವಾಗ ಕಟ್ ಮಾಡಿಸ್ತಾ ಇರೋದು ಅಂತ ಗೊತ್ತಾಯ್ತಾ? ಏನಕ್ಕೆ ಹೇಳು? ಪುದೀನ ಬಾತ. ಹಲೋ, ಎಕ್ಸ್ಕ್ಯೂಸ್ ಮೀ, ಲುಕ್ ಎಟ್ ಹಿಯರ್. ನೋಡಿ ಇಲ್ಲಿ, ಪುದೀನ ಏನಕ್ಕೆ ಅಂತಂದರೆ ಇವಾಗ ಚಾಲೆಂಜ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಂದ್ರೆ ಹಾಂ, ತಿನ್ನಲ್ವಾ? ಚಾಲೆಂಜ್ ಆದರೆ ಮಾಡಬೇಕು. ಓಹ್ ಹಂಗ, ಇವತ್ತೊಂದಿನ ಮೈನಸ್ ಮಾಡಿರೋ. ಎಸ್, ಇವಾಗ ನಾವು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಅದು ಈ ವ್ಲಾಗಲ್ಲಿ ಬರೋಲ್ಲ, ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಬರುತ್ತೆ. ಸೊ ಅದನ್ನು ವಿಡಿಯೋನ ಮಿಸ್ ಮಾಡಿದಿರ ನೋಡಿ. ಸೊ ಚೆನ್ನಾಗಿರುತ್ತೆ. ಯಾರ್ಯಾರು ಮಾಡ್ತಾರೆ ಚಾಲೆಂಜ್ನ, ಏನು ಎತ್ತ ಇದ್ದಾಗ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಅದಕ್ಕೆ ಇವಾಗ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತೆಲ್ಲನೂ. ಹೊರಗಡೆಯಿಂದ ಏನೋ ತೊಗೊಂಡು ಬರ್ತಾಯಿಲ್ಲ, ಪೂರಿ ಸಮೇತ ಮನೆಯಲ್ಲೇ ನಾವು ಮಾಡ್ತಾ ಇರೋದು. ಅದು ಕೂಡ ಪೂರಿ. ಸೊ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ಇದ್ರದ್ದು ರೆಸಿಪಿ ಎಲ್ಲ ನಾನು ಆಲ್ರೆಡಿ ನನ್ನ ವ್ಲಾಗಲ್ಲಿ, ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಬೇಕಿದ್ದರೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಆ ವಿಡಿಯೋನ. ಸೊ ಅದೇ ರೀತಿ ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಮ್ಮಿ ಡ್ಯಾಡಿ ಅವರೆಲ್ಲ ಮಧ್ಯಾಹ್ನ ಬರ್ತಾರೆ. ಸೊ ಅವ್ರನ್ನೂ ಕೂಡ ಪಾನಿಪುರಿ ಚಾಲೆಂಜ್ ವಿಡಿಯೋದಲ್ಲಿ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ತೀನಿ, ಅವರು ಬರ್ತಾರೆ. ಸೊ ಹಂಗಾಗಿ ಅದಕ್ಕೋಸ್ಕರ ಅವ್ರು ಬರೋಷ್ಟಲ್ಲೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಈಗ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ. A few minutes later. ನಮ್ಮ ಮಮ್ಮಿ ಡ್ಯಾಡಿ ಅಲ್ಲಿದ್ದಾರೆ ಗೈಸ್.
ಬರ್ತಾ ಇದ್ದಾರೆ. ಸೊ ಅದಕ್ಕೆ ಲಕ್ಷ ನೋಡಿ. ಏನಮ್ಮ ಈ ಥರ ಬೇಕ್ರಿಯಲ್ಲಿ ಯಾವತ್ತ ನೀವು ಈ ಥರ ತಗೋತಾರಲ್ವಲ್ಲ, ಏನು ಯಾರಿಗೂ ಎಲ್ಲೋಗ್ತಾ ಇದ್ದೀರಾ? ಅದು ಏನು ಬೇಕ್ರಿದ ಐಟಮ್ ತಿನ್ನಬಾರ್ದು, ಹೆಂಗೆ ತಗೊಂತೀರಮ್ಮ? ಏನು ನೀವು ತಿನ್ನಂತ ಏನು ಕೊಟ್ಟಿರಲ್ಲ ಅಂತ ಅದ್ರ ಬದಲು ಫ್ರೂಟ್ಸ್ ಏನೋ ತಗೊಂಡಿದ್ರಾಗಿತ್ತು. One hour later. ಆಂಜನೇಯನ ದೇವಸ್ಥಾನ. ಆಟೋಗಳಿಗೆಲ್ಲ ಗ್ಯಾಸ್ ಸಿಗ್ತಾ ಇಲ್ಲ ಗೈಸ್. ಇವಾಗೇನೋ ಬಂದಿದೆ, ಅನ್ಲೋಡ್ ಆಗ್ತಿದೆ ಅಂತಂದರು. ಹಂಗಾಗಿ ಇಷ್ಟೊತ್ತು ಕ್ಯೂಯಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಆಕಾಶ್ ಅವ್ರ ಡ್ಯಾಡಿ ಬಂದರು, ಅವ್ರನ್ನ ನಿಲ್ಲಿಸ್ಬಿಟ್ಟು ನಾವೀಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಗೈಸ್ ನಾವು ವಾಕಿಂಗ್ ಹೋಗಿದ್ವಿ. ಸೊ ಹಾಗೆ ಬರ್ತಾ ನಾವು ಚಾಟ್ ಮಸಾಲ ಒಂದು ಇರಲಿಲ್ಲ, ಏನಕ್ಕೆ ಪಾನಿಪುರಿ ಮಾಡ್ತಾ ಇದ್ವಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಇದೆ. ಪಾನಿಗೆ ಚಾಟ್ ಮಸಾಲ ಪೌಡರ್ ಒಂದು ಸ್ವಲ್ಪ ಹಾಕಬೇಕಿತ್ತು, ಹಾಗಾಗಿ ಹೋಗಿ ನಾವು ಶಾಪ್ಗೆ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ಸೊ ಅದಾದಮೇಲೆ ನಮ್ಮ ಮಮ್ಮಿ ಡ್ಯಾಡಿ ಹಾಗೆ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಆಟೋದಲ್ಲೇ ಬಂದ್ವಿ ಎಲ್ಲರೂ. The next day. ಗುಡ್ ಈವ್ನಿಂಗ್ ಗೈಸ್. ಆ್ಯಕ್ಚುಲಿ ಇವತ್ತು ಏನು ಮಾಡಿದೆ ಗೊತ್ತಾ, ಹೊರಗಡೆಯಿಂದ ಊಟ ತೊಗೊಂಡು ಬಂದಿದ್ದೀವಿ. ಏನಿದು ಅಂತ ತೋರಿಸ್ತೀನಿ ಬನ್ನಿ, ಓಪನ್ ಮಾಡೋಣ. ಆ್ಯಂಡ್ ಗ್ಲಾಸಸ್ ರೆಡಿ ಇದೆ. ಈಗ ಇಲ್ಲಿ 2 ಬಿರಿಯಾನಿ ಇದೆ, ಆ್ಯಂಡ್ ಇಲ್ಲಿ ಇದೇನೋ ಇದೆ ನನಗೆ ಗೊತ್ತಿಲ್ಲ, ಕೇಳ್ತೀನಿ ತಡೀರಿ ಏನು ತಂದಿದ್ದಾರೆ ಅಂತ. ಬಿಸಿಗೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಟನ್ ತಂದು ಕೊಟ್ಟಿರೋದು ಇವರಿಗೆ ಥ್ಯಾಂಕ್ ಯು ಸೋ ಮಚ್. ಹೇಳ್ತೀನಲ್ಲ ಬನ್ನಿ ತಿಂದ್ಬಿಟ್ಟು ಚೆನ್ನಾಗಿರುತ್ತೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ಈರುಳ್ಳಿ ತಗೋ. ತಗೋ ಮೊಸರು ಬಜ್ಜಿ. ಇದು ತಂದಿದ್ದಲ್ಲ ಅದೆಲ್ಲ ಫ್ರೈ. ಅದು ಫ್ರೈ ಅದು ಅದಕ್ಕೆ ಇಲ್ಲ ಅದು ಪಕ್ಕ. ಇದು ಒಂದು ಪ್ಲೇಟ್ ಹಾಕ್ತೀನಿ. ಒಂದು ಪೀಸ್ ಆಚೆ ಹಾಕತ್ತಿರಲ್ಲ. ಇದು ಫ್ರೈ. ಇದು ಇದು ಗೆಟ್ ಒನ್ ಫ್ರೈ. ಫ್ರೈನು ಒಂದು ತಗೊಂಡು ಒಂದು ಫ್ರೈ. ಫ್ರೈ ಮಾಡ್ತೀನಿ. ಫ್ರೈ ಕರೋ. ಚೆನ್ನಾಗಿದೆ. ಫ್ರೈ ಚೆನ್ನಾಯ್ತಲ್ಲ. ಚೆನ್ನಾಯ್ತು. ಚೆನ್ನಾಗಿದೆ. ಇವಾಗ ಒಂದೊಳ್ಳೆ ಟಿ ವಿ ಫಿಲಮ್ ಹಾಕ್ಕೊಂಡು ಮಸ್ತಾಗಿ ಬಿರಿಯಾನಿ ತಿಂದ ಗೈಸ್, ಅದು ಮಜಾನೇ ಬೇರೆ. ಗೈಸ್ ಇಷ್ಟು ತಿಂದೆ ಫುಲ್ ಅನ್ನಿಸ್ತು, ನಿದ್ದೆ ಬರ್ತಾಯಿದೆ. ಐಟಮ್ ಬೇರೆ ಮಾಡ್ಬೇಕು. ಟೈಮ್ ಎಷ್ಟು ಗೊತ್ತಾ, 8 ಗಂಟೆ. ಸೊ ಊಟ ಟೈಮ್ಗೆ ತಿಂತಾಯಿದ್ದೀವಿ ಬೇಬಿ. ರೂಮ್ ನೋಡಿ ಹಿಂಗೆ ತಿಂತವ್ರೆ. ನಿಂದು ತಿನ್ನೋ ಸ್ವಲ್ಪ ರೈಸ್ ಇದೆ, ಫುಲ್ ನಿಂದೆಪ್ಪ. ಹಾಂ ಏಕೆ? ಫುಲ್ ಆಯಿತು. ನನಗೂ ಫುಲ್ ಆಯಿತು ನೋಡಿ. ಇವತ್ತು ಲಕ್ಷ ಮತ್ತು ಇವ್ರ ಡ್ಯಾಡಿ ಇಬ್ಬರು ಲಕ್ಷ ನಮ್ಮ ಅಮ್ಮ ಮನೆಗೆ ಹೋಗಿದ್ದಾಳೆ, ಆ್ಯಂಡ್ ಇವ್ರ ಡ್ಯಾಡಿ ಅವರು ಹೊರಗಡೆ ಹೋಗಿದ್ದಾರೆ. ಅವರು ಸಾಯಂಕಾಲ ತಿಂದರು, ಅವ್ರು ತಿಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಹೋಗಿದ್ರಂತೆ. ಅವ್ರಿಗೆ ಅಲ್ಲೇ ಕೊಡಿಸ್ಬಿಟ್ಟು ನಮಗೆ ಪಾರ್ಸಲ್ ತೊಗೊಂಡು ಬಂದಿದ್ರು. ನಾ ಇಷ್ಟು ರೈಸ್ ಇದೆ ಅದ್ರಲ್ಲೂ ರೈಸ್ ನೋಡಿ, ಇಲ್ಲಿ ಇಷ್ಟು ಪೀಸ್ ತಿಂದ್ವಾ, ಇದ್ರೊಳಗಡೆ ಇನ್ನೂ ಒಂದು ಪೀಸ್ ಇದೆ ಬೇಬಿ. ಆ್ಯಕ್ಚುಲಿ ಇವ್ರು ಯಾವಾಗೂ ನಂದ್ರಲ್ಲಿ ಯಾವಾಗೂ ಪೀಸ್ ಜಾಸ್ತಿ ಇರೋದು ಬೇಬಿ ತಾನೇ. ನೀನು ಲಾಸ್ಟ್ ಟೈಮ್ ತಂದಾಗೂ ನಂದ್ರಲ್ಲೇ ಪೀಸ್ ಜಾಸ್ತಿ ಇತ್ತು ತಾನೇ, ಈ ಸಲನೂ ಇದೆ. ಬಟ್ ಆದರೂ ಚೆನ್ನಾಗಿದೆ ಗೈಸ್.
ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಿರಿಯಾನಿ ತಿನ್ನಬೇಕು, ಇಲ್ಲಿ ಚೆನ್ನಾಗಿರುತ್ತಲ್ಲ, ಸೊ ಹಂಗಾಗಿ ತೊಗೊಂಡ್ಬನ್ನಿ ಅಂತ 3 ದಿವಸದಿಂದ ಹೇಳ್ತಾ ಇದ್ದೆ. 3 ದಿವಸದಲ್ಲಿ ಅಂಗಡಿ ಕ್ಲೋಸ್ ಆಗಿತ್ತು. ಆ್ಯಕ್ಚುಲಿ ಸ್ಯಾಟರ್ಡೇ ಕೇಳಿದ್ರೆ ಸ್ಯಾಟರ್ಡೇ ಕ್ಲೋಸು, ನಿನ್ನೆ ಮಂಡೇಗೆ ಹೋದ್ವಿ, ಮಂಡೇನೂ ಕ್ಲೋಸು, ಇವತ್ತು ಅಟ್ಲೀಸ್ಟ್ ಟ್ಯೂಸ್ಡೇ ತೊಗೊಂಡು ಬಾ ಅಂತ ಹೇಳ್ತೀವಿ. ಇವತ್ತು ಹೆಂಗೋ ತೆಗ್ದಿತ್ತಲ್ಲ